ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಅಧ್ಯಾಯ 8 ಎರಾನ್ನ ಸೂತ್ರ. ಸೊ ಇದನ್ನು ಎರಾನ್ ಫಾರ್ಮುಲಾ ಅಂತ ಹೇಳ್ಬಿಟ್ಟು ನಾವು ಇಂಗ್ಲೀಷ್ನಲ್ಲಿ ಕರೆಯಲ್ಪಡ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಿಮಗೆ ನೆನಪಿರುವಂತಹ ಅಂಶಗಳನ್ನು ಇಲ್ಲಿ ಏನು ಮಾಡಲಾಗಿದೆ, ಪುನರಾವರ್ತನೆ ಮಾಡಲಾಗಿದೆ. ಸೊ ಯಾವುದದು ನೋಡೋಣ ಬನ್ನಿ. ನಿಮ್ಮ ಹಿಂದಿನ ತರಗತಿಯಲ್ಲಿ ಬೇರೆ ಬೇರೆ ಆಕಾರದ ಆಕೃತಿಗಳಾದ ಚೌಕಗಳು, ಆಯತಗಳು, ತ್ರಿಭುಜಗಳು ಮತ್ತು ಚತುರ್ಭುಜಗಳ ಬಗ್ಗೆ ಕಲಿತಿರುವಿರಿ. ಆಯತ, ಚೌಕ ಮುಂತಾದ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಸಹ ನಾವಿಲ್ಲೇನು ಮಾಡಬಹುದು, ವೀಕ್ಷಿಸ್ತಾ ಹೋಗಬಹುದು. ವಿದ್ಯಾರ್ಥಿಗಳ ಇಲ್ಲಿ ಹಾಗಾಗಿ ವಿದ್ಯಾರ್ಥಿಗಳೇ, ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. To find the perimeter of a square, just add up all the length of the sides. ಸೊ ಇಲ್ಲೇನು ನಿಮಗೆ ಸ್ಕ್ವೇರನ್ನು ಕೊಡಲಾಗಿದೆ. ಸೊ ಇದನ್ನು ಎಕ್ಸ್ ಎಕ್ಸ್ ಅಂತ ಹೇಳಿಬಿಟ್ಟು ನಾವು ಗುರ್ತು ಮಾಡಿದ್ದೀವಿ. ಹಾಗಾಗಿ ಪೆರಿಮೀಟರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ 4x ಅಂಥೇಳಿ ಆಗುತ್ತೆ ಪೆರಿಮೀಟರು, ಅಂದರೆ ಸುತ್ತಳತೆ. ಹಾಗೆಯೇ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ದ ಏರಿಯಾ ಆಫ್ ಎ ಸ್ಕ್ವೇರ್. To find the area of a square, multiply the length of two sides together. Another way to say this is to say square of length of a side. Get it? Square. So x into x area. ಹೌದಾನೆ? ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವು ಸ್ಕ್ವೇರ್ನ ಅಂದರೆ ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯುವಂಥದ್ದು. ಹಾಗೆಯೇ ಈ ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ತೆಗೆದುಕೊಂಡಾಗ ಇಲ್ಲಿ ನಿಮಗೆ ಒಂದು ಏನು ಕೊಡಲಿದೆ, ನೆಲವನ್ನು ಕೊಡಲಾಗಿದೆ. ಆ್ಯಂಡ್ ಒನ್ ಸೈಡ್ 7 pieces ಆಫ್ ವೈರ್ಸ್ ಯೂಸ್ಡ್ ಅಂತ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ವಯರನ್ನು ಯೂಸ್ ಮಾಡಲಾಗಿದೆ. ಹೇಗೆ? 7 pieces, 1 2 3 4 5 6 7 pieces ಇದೆ ಇಲ್ಲಿ. ಸೊ ಅದನ್ನು ನಾವೇನಾದರೂ ತಗೋಬೇಕು, ಎ ಅಂತ ಹೇಳಿ ತಗೋಬೇಕಾಗತ್ತೆ. ಹಾಗಾಗಿ ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಹಾಗಾಗಿ 7 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49 ಸ್ಕ್ವೇರ್ ಯೂನಿಟ್ಸ್ ಅಂತೇಳಿ ಕರಿತೀವಿ. ಹಾಗೆಯೇ ಚೌಕದ ಸುತ್ತಳತೆಯನ್ನು ತೊಗೊಂಡ್ರೆ 4a, 4 ಸೈಡ್ ಹೌದಾನೆ, 4 ಇಂಟು 7, ಸೊ 7 4 28. ಸೊ 28 ಯೂನಿಟ್ಸ್ ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ವಿಸ್ತೀರ್ಣ ಆಗಿರೋದ್ರಿಂದ ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಸುತ್ತಳತೆಯನ್ನು ಬರೀ ಯೂನಿಟ್ಸ್ ಅಂತ ಹೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಈಗ ಏನು ನಾವು ಚೌಕವನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದು ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಆಯತದ ವಿಸ್ತೀರ್ಣ ಮತ್ತು ಸುತ್ತಳತೆ. ಇಲ್ಲಿ ಆಯತವನ್ನು ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ, ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಹೌದಾನೆ? ಸೊ ಇಲ್ಲಿ ಲೆಂತ್ ಮತ್ತು ಬ್ರೆಡ್ತ್, ಸೊ ಉದ್ದ ಇಂಟು ಅಗಲ. ಸೊ ಅದನ್ನು ಇಲ್ಲಿ ನಾವು ತಗೊಂಡು ಏನು ಮಾಡ್ತೀವಿ, ಆಯತದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಲ್ಪಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಲೆಂತ್ ಮತ್ತು ವೆಡ್ತು ಹೇಗೆ ವೇರಿಯೇಷನ್ ಆಗುತ್ತೆ. 1 ಸ್ಕ್ವೇರ್ ಯೂನಿಟ್ಟು, ಸೊ ನೆಕ್ಸ್ಟ್ ತೊಗೊಂಡ್ರೆ 2 ಸ್ಕ್ವೇರ್ ಯೂನಿಟ್ಟು, ನೆಕ್ಸ್ಟು 6, ಹೌದಾನೆ? ಸೊ ಹೀಗೆ ಏನಾಗ್ತಾ ಇದೆ, ಅಲ್ಲಿ ನಮಗೆ ಲೆಂತ್ ರೈಸ್ ಆಗ್ತಾ ಇದೆ, ಜೊತೆಗೆ ವೆಡ್ತ್ ಕೂಡ ಇದಾಗ್ತಿದೆ. ಸೊ ಇವೆರಡರ ಮಲ್ಟಿಪ್ಲಿಕೇಶನ್ನು ಅಥವಾ ಗುಣಲಬ್ಧ ಏನಾಗಿರುತ್ತೆ, ಆಯತದ ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಓಕೆ. ಸೊ ಸುತ್ತಳತೆ ಆದರೆ ಏನಾಗುತ್ತೆ, 2 ಇಂಟು ಎಲ್ ಪ್ಲಸ್ ಬಿ ಆಗಿದ್ದರೆ ಅದನ್ನು ಸುತ್ತಳತೆ ಅಂಥೇಳಿ ಕರೆಯಲ್ಪಡ್ತೀವಿ, ಆಯತದ ಸುತ್ತಳತೆ. ಇಲ್ಲಿ ನಿಮಗೆ ಪಕ್ಕದಲ್ಲಿ ಒಂದು ಡಯಾಗ್ರಾಮನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಒಂದು ಚಿಕ್ಕ ಜಾಗ ಹೊಲ ಇದೆ ಅಂತ ತಿಳ್ಕೊಳ್ಳಿ. ಅದನ್ನೇನು ಮಾಡಿದ್ವಿ, ಬೇಲಿಗಳಿಂದ ನಾವು ಕಟ್ಟಲ್ಪಟ್ಟಿದ್ವಿ. ಸೊ ಅದು ನೋಡ್ಲಿಕ್ಕೆ ಹೇಗಿದೆ, ಆಯತಾಕಾರದಲ್ಲಿ ಇದೆ, ಹೌದಾನೆ? ಸೊ ಅದರ ಉದ್ದ 10 10 ಕೊಟ್ಟಿದ್ದೀವಿ, ಅಗಲ 5 5 ಸೆಂಟಿಮೀಟರ್ ಅಂತೇಳಿ ಕೊಡಲ್ಪಟ್ಟಿದ್ದೀವಿ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಅಲ್ಲಿಗೇನಾಗುತ್ತೆ, 5 ಇಂಟು 10, 10 5 50 ಸ್ಕ್ವೇರ್ ಯೂನಿಟ್ಸ್ ಅಂತ ಆಯಿತು. ಹಾಗೆಯೇ ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಸೊ ಅಲ್ಲಿಗೆ 2 ಇಂಟು 5 ಪ್ಲಸ್ 10, ಸೊ ಅಲ್ಲಿಗೆ 2 ಇಂಟು 15, 15 30 ಯೂನಿಟ್ಸ್ ಅಂಥೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ತ್ರಿಭುಜದ ವಿಸ್ತೀರ್ಣ. ಸೊ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಿದ್ದೇವೆ, ಅಂದರೆ ಲಂಬಕೋನ ತ್ರಿಭುಜವನ್ನು. ವಿದ್ಯಾರ್ಥಿಗಳೇ, ಇಲ್ಲಿ ಆ್ಯರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಾವು ಈ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ತಗೊಂಡಾಗ ಪಾದ ಮತ್ತು ಪರ್ಪೆಂಡಿಕ್ಯುಲರ್ ಇವುಗಳ ಗುಣಲಬ್ಧ ಏನಾಗಿರುತ್ತೆ, ಅರ್ಧ. ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಪೆರಿ ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ 2.
ಹಾಫ್ ಇಂಟು ಬಿ ಇಂಟು ಪಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಅಂದರೆ ಇದನ್ನು ಇನ್ನೊಂದು ರೀತಿ ಹೇಳೋದಾದರೆ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಪಾದ ಇಂಟು ಎತ್ತರ. ಸೊ ಇಲ್ಲಿ ಬೇಸ್ ಅಂದರೆ ಪಾದ, ಗೊತ್ತಾಯ್ತಲ್ಲ. ಸೊ ಪರ್ಪೆಂಡಿಕ್ಯುಲರ್ ಅನ್ನೋದಕ್ಕೆ ಹೈಟ್ ಅಂದರೆ ಎಚ್ ಅಂತ ಹೇಳಿ ತಗೊಳ್ತೀವಿ, ಎತ್ತರ ಅಂಥೇಳಿ ಹೇಳಲ್ಪಡ್ತೀವಿ, ಗೊತ್ತಾಯ್ತಲ್ಲ. ಸೊ ಈ ರೀತಿಯಾಗಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ವಿದ್ಯಾರ್ಥಿಗಳೇ. ಈ ಎಲ್ಲ ಘನಾಕೃತಿಗಳ ನಮಗೆ ವಿಸ್ತೀರ್ಣ ಆಗಿರಬಹುದು ಅಥವಾ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯುವಂತಹ ಸೂತ್ರಗಳು ನಮಗೆ ಗೊತ್ತಿರಬೇಕು. ಏಕೆಂದರೆ ಇದರಲ್ಲಿ ಮುಂದೆ ನಾವು ಲೆಕ್ಕಗಳನ್ನು ಮಾಡಬೇಕಾದ್ರೆ ಈ ಎಲ್ಲ ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಹಾಗೆಯೇ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಇಲ್ಲಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಎಕ್ಸಾಂಪಲ್ನ ತೆಗೆದುಕೊಂಡಾಗ ಏರಿಯಾ, ಸೊ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎಕ್ಸ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಡಯಾಗ್ರಾಮಲ್ಲಿ ಏನು ಮಾಡ್ತಿದ್ವಿ, ಕಟ್ ಮಾಡ್ತಾ ಇದ್ದೀವಿ ಇಷ್ಟು ಆಫು, ಹೌದು ತಾನೆ. ಕಟ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ಫೋಲ್ಡ್ ಮಾಡಿದಾಗ ಏನಾಯಿತು, ಒಂದು ರೆಕ್ಟ್ಯಾಂಗಲ್ ನಮಗೆ ಬಂತು. ಹಾಗೆ ಮತ್ತೆ ನಾವು ತೆಗೆದುಕೊಂಡು ಮತ್ತೆ ಜೋಡಿಸಿದ್ರೆ ಏನಾಯ್ತಲ್ಲಿ, ಟ್ರಯಾಂಗಲ್ ಬಂತು, ಹೌದು ತಾನೆ. ಸೊ ಹಾಫ್ ಬಿ ಅಂತ ಹೇಳಿ ಅದನ್ನು ಕರೆಯಲ್ಪಡ್ತೀವಿ. ಅದರ ಹೈಟು ಹೆಚ್ಚು. ಸೊ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಅದನ್ನೇನು ನಾವು ಸಪ್ರೇಟ್ ಮಾಡಿದ್ದೀವಲ್ಲ ಆ ಅಂಶಗಳು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ. ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎಕ್ಸ್. ಇದರಲ್ಲಿ ಎಕ್ಸನ್ನು ಕಳೆದ್ರೆ ನಮಗೆ ಬಿ ಬರೋದು, ಓಕೆ. ಸೊ ಅದು ಹೈಟ್ ಅಂಥೇಳಿ ತಗೊಳ್ತೀವಿ. ಅಲ್ಲಿಗೆ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬಿ ಪ್ಲಸ್ ಎಕ್ಸ್ ಇಂಟು ಹೆಚ್ ಮೈನಸ್ ಹಾಫ್ ಎಕ್ಸ್ ಇಂಟು ಹೆಚ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಹಾಫ್ ಆಫು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಹೆಚ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, ಒಂದು ಹೆಚ್ ಉಳಿಯುತ್ತೆ. ಸೊ ಅಲ್ಲಿಗೆ ಹಾಫ್ ಇಂಟು ಬಿ ಇಂಟು ಹೆಚ್ ಉಳಿಯುತ್ತೆ. ಇದು ನಮ್ಮ ಏನು ಏರಿಯಾ ಆಫ್ ಎ ಟ್ರಯಾಂಗಲ್. ಹಾಗಾಗಿ ಒಂದು ಇಲ್ಲಿ ಎಕ್ಸಾಂಪಲನ್ನು ತೊಗೊಂಡಿದ್ದೇವೆ. ಒಂದು 7 ಸೆಂಟಿಮೀಟರ್ ಇದೆ, ಇನ್ನೊಂದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು 7 ಇಂಟು 6 ಅಂದರೆ ಪಾದ ಇಂಟು ಎತ್ತರ. ಸೊ ಅಲ್ಲಿಗೆ 2 1 2 3 6 7 3 21. ಹಾಗಾಗಿ ಏರಿಯಾ ಆಫ್ ಎ ಟ್ರಯಾಂಗಲ್ಲು ಏನಾಗುತ್ತೆ ವಿದ್ಯಾರ್ಥಿಗಳೇ, 21 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಹಾಗಾದರೆ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಈಗ ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ ವಿದ್ಯಾರ್ಥಿಗಳ. ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ನಾವು ಈ 3 ಲೈನ್ಗಳು ನಿಮಗೇನು ತೋರಿಸ್ತಾ ಇದೆ, ಈ 3 ಬಾಹುಗಳು ಸಮನಾಗಿದೆ ಅಂತ ತೋರಿಸ್ತಾ ಇದೆ. 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ, ಹೌದು ತಾನೆ. ಸೊ ಇದನ್ನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಇದನ್ನು ನಾನು ಸ್ವಲ್ಪ ಸ್ವವಿಸ್ತಾರವಾಗಿ ಬಿಡಿಸಿ ಬರೆದ್ರೆ, ಸೊ ಇಲ್ಲೇನಿದೆಯಲ್ಲ ಇದು ಪಾದ, ಈ ಲೈನ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಯಾವುದಕ್ಕೆ ಪಾದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದನ್ನು ಆಲ್ಟಿಟ್ಯೂಡ್ ಅಥವಾ ಹೈಟ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ನಮ್ಮ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಇದರ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ √3/4 a ಸ್ಕ್ವೇರ್ ಅಂಥೇಳಿ ಕರಿತೀವಿ. ಇಲ್ಲಿ ಎ ಅಂದರೆ ಸಮಬಾಹುವಿನ ಅಳತೆ ಕೊಟ್ಟಿರ್ತಾರೆ, ಅದನ್ನು ಸೂತ್ರದಲ್ಲಿ ಆದೇಶಿಸ್ಬಿಟ್ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ್ರಾಯ್ತು ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ಅಂದರೆ ಈ ಸೂತ್ರ ಕಂಡುಹಿಡಿಯೋದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನೆಕ್ಸ್ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಇದರಲ್ಲಿ ನಾವು ಯಾವ ರೀತಿಯಾಗಿ ಪೈಥಾಗೊರಸ್ಸು ಪ್ರಮೇಯವನ್ನು ಅನ್ವಯ ಮಾಡಬಹುದು ಅನ್ನೋದನ್ನು ಈ ಆ್ಯಕ್ಟಿವಿಟೀಸಲ್ಲಿ ವಿದ್ಯಾರ್ಥಿಗಳೇ ನೋಡ್ತಾ ಹೋಗೋಣ. ಇಲ್ಲಿ PQR ಅನ್ನೋದು ಒಂದು ತ್ರಿಭುಜ ಇದೆ, PMQ ಅನ್ನೋದು ಲಂಬಕೋನ ತ್ರಿಭುಜವಾಗಿದೆ ಎಂದು ನಮಗೆ ಈ ಚಿತ್ರವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದ್ದರಿಂದ ಪೈಥಾಗೊರಸ್ ಪ್ರಮೇಯವನ್ನು ಉಪಯೋಗಿಸಿಕೊಂಡು PQ ಬಾವಿನ ಉದ್ದವನ್ನು ಏನು ಮಾಡ್ಬೋದು, ನಾವು ಕಂಡುಹಿಡಿತಾ ಹೋಗಬಹುದು ಅಲ್ವಾ. ಏಕೆಂದರೆ PQ ವ್ಯಾಲ್ಯೂ ಇದೆ, QM ವ್ಯಾಲ್ಯೂ ಇದೆ, ಆದರೆ PM ವ್ಯಾಲ್ಯೂ ಇಲ್ಲಲ್ಲ. ಸೊ ಈಸಿಯಾಗಿ ನಾವು ಕಂಡುಹಿಡಿತಾ ಹೋಗಬಹುದು. ಹಾಗೆಯೇ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಇದೇನು ಇಲ್ಲಿ ಕೊಡಲ್ಪಟ್ಟಿದೆಯಲ್ಲ ಈ ಒಂದು ಆ್ಯಕ್ಟಿವಿಟೀಸನ್ನು ಹಾಗೆ ಅಬ್ಸರ್ವ್ ಮಾಡಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಸೊ ಇದನ್ನು ನಾವು ಏನು ಮಾಡಿದ್ದೀವಿ, ಜೋಡಿಸ್ತಾ ಹೋಗಿದ್ದೇವೆ. ಸೊ ಯಾವ ರೀತಿಯಲ್ಲಿ ನಾವು ಜೋಡಿಸಿದಾಗ ಇದು ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯ ಆಗಿದೆ ಅನ್ನೋದು ಆ್ಯಕ್ಟಿವಿಟೀಸ್ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಸೊ ಈಗ ಇದನ್ನು ಹಾಗೆ ನೀವು ನೋಡ್ತಾ ಹೋದರೆ ದ ವೈಟ್ ಸ್ಪೇಸ್ ಆ್ಯಸ್ ಇಲ್ಲಿದೆಯಲ್ಲ ವಿದ್ಯಾರ್ಥಿಗಳೇ, ಸೊ ಅದರ ಮೂಲಕ ನಾವೇನು ಮಾಡ್ತೀವಿ, ಸುತ್ತಲೂ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳನ್ನು ಜೋಡಿಸಲ್ಪಟ್ಟಿದ್ದೀವಿ, ಹೌದು ತಾನೆ. ಸೊ ಹೀಗೆ ಜೋಡಿಸಲ್ಪಟ್ಟಾಗ
ಇಲ್ಲಿ ಏರಿಯಾ ಎ ಸ್ಕ್ವೇರ್ ಪ್ಲಸ್ ಏರಿಯಾ ಬಿ ಸ್ಕ್ವೇರ್ ಇದು ಏರಿಯಾ ಸಿ ಸ್ಕ್ವೇರಿಗೆ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಆದ್ದರಿಂದ ಒಂದು ಕನ್ಕ್ಲೂಷನಿಗೆ ಬರ್ತೀವಿ, ಅದೇ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂಥೇಳಿ ತಗೊಳ್ಳುವಂಥದ್ದು. ನೆಕ್ಸ್ಟು ಈಗ ಅಲ್ಲಿಗೇನು ಒಂದು ಲೆಕ್ಕವನ್ನು ತೊಗೊಂಡ್ವಲ್ಲ, ಆ ಲೆಕ್ಕವನ್ನು ತೆಗೆದುಕೊಂಡಾಗ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್. ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಿದರೆ 10 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಸೊ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್. ಸೊ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10 100, 5 25 ಕಳೆದ್ರೆ 75 ಆಯಿತು. ಹಾಗೆಯೇ ಇದು ಪಿ ಎಮ್ ಇಸ್ ಈಕ್ವಲ್ ಟು √75 ಸೆಂಟಿಮೀಟರ್. ಸೊ √75ಗೆ ಏನು ಮಾಡಬೇಕು ನಾವೀಗ ವರ್ಗಮೂಲವನ್ನು ಕಂಡುಹಿಡಿಯಬೇಕು. ಹಾಗಾಗಿ 25 3 75, 25ಗೆ ವರ್ಗಮೂಲ 5. ಹಾಗಾಗಿ ಪಿ ಎಮ್ ಇಸ್ ಈಕ್ವಲ್ ಟು 5√3 ಸೆಂಟಿಮೀಟರ್ ಅಂತೇಳಿ ಕರೆಯಲ್ಪಡ್ತೀವಿ. ಇದೇನಿದು ಪಿ ಎಮ್ನ ಬೆಲೆ. ಹಾಗೆಯೇ ನಂತರ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಸೊ ಅಲ್ಲಿಗೆ 1/2 ಇಂಟು 10 ಇಂಟು 5√3 ಸೆಂಟಿಮೀಟರ್ ಸ್ಕ್ವೇರ್. ಸೊ 2 1 2 5 10, ಅಲ್ಲಿಗೆ 5 5 25, 25√3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಒಂದು ತ್ರಿಭುಜವನ್ನು ಕೊಟ್ಟಾಗ ನಾವು ಅಲ್ಲಿ ಈಸಿಯಾಗಿ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಿ ಇನ್ನೊಂದು ಬಾಹುವನ್ನು ಕಂಡಿಡ್ಕೊಂಡು ಆ ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡಬಹುದು, ಸೂತ್ರದ ಮೂಲಕ ಈಸಿಯಾಗಿ ಕಂಡಿತಾ ಹೋಗಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಸಮಬಾಹು ತ್ರಿಭುಜದ ವಿಸ್ತೀರ್ಣದಲ್ಲೇ ಇಲ್ಲೀಗ ನಿಮಗೆ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಸಹ ಈ ಸೂತ್ರದ ಸಹಾಯದಿಂದ ನಾವೇನು ಮಾಡಬಹುದು, ಲೆಕ್ಕಿಸಲಿಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ. ವಿದ್ಯಾರ್ಥಿಗಳ ಇಲ್ಲಿ ಸಮಬಾಹು ತ್ರಿಭುಜ ಅಂದರೆ ದ್ವಿಬಾಹು, ಹೆಸರೇ ಹೇಳುತ್ತೆ. ದ್ವಿ ಎಂದೇನು ಎರಡು ಬಾಹುಗಳು ಸಮನಾಗಿದ್ರೆ. ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡಲಾಗಿದೆ, XYZ ಅಂತ ಹೇಳಿ. XY 5 ಸೆಂಟಿಮೀಟರ್ ಇದೆ, XZ 5 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ. ಉದಾಹರಣೆಗೆ XYZ-ನಲ್ಲಿ XY ಮತ್ತು YZ ಅಳತೆ 5 ಸೆಂಟಿಮೀಟರ್ ಇರುವಂತೆ ಮತ್ತು ಆ ಅಸಮಬಾಹು YZ-ನ ಅಳತೆ 8 ಸೆಂಟಿಮೀಟರ್ ಇರುವಂತೆ ತೆಗೆದುಕೊಳ್ಳೋಣ ಅಂತ ಹೇಳಲ್ಪಟ್ಟಾರೆ. ಸೊ ನಾವೀಗ YZ ಬಾಹುವಿಗೆ X ಶೃಂಗ ಬಿಂದುವಿನಿಂದ XP ಲಂಬ ರೇಖೆಯನ್ನು ಎಳೆಯಲ್ಪಟ್ಟಿದ್ದೇವೆ. ಆಗ XP ರೇಖೆಯು ತ್ರಿಭುಜ ಪಾದ ಏನಿದೆಯಲ್ಲ YZ ಅದನ್ನು 2 ಸಮಭಾಗಗಳಾಗಿ ವಿಭಾಗಿಸುತ್ತೆ ಅಂಥೇಳಿ ಹೇಳುವಂಥದ್ದು. ಸೊ ಹೀಗೆ ವಿಭಾಗಿಸಲ್ಪಟ್ಟ ಅದರಿಂದ YP ಇಸ್ ಈಕ್ವಲ್ ಟು PZ. ಸೊ ಅದೇನಾಗಿದೆ 1/2 ಇಂಟು YZ ಆಗಿರುತ್ತೆ. ಸೊ ಅಲ್ಲಿಗೆ ಬೆಲೆನ ಆದೇಶಿಸಿ ತಗೊಂಡ್ರೆ 4 ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಈಗ ಇಲ್ಲಿ ನಂತರ ನಾವು ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಬೇಕು. ಅದನ್ನು ಅನ್ವಯ ಮಾಡಿದರೆ XP ಸ್ಕ್ವೇರ್ ಇಸ್ ಈಕ್ವಲ್ ಟು XY ಸ್ಕ್ವೇರ್ ಮೈನಸ್ YP ಸ್ಕ್ವೇರ್. ಸೊ 5 5 25 ಮೈನಸ್ 4 4 16. ಸೊ 25ರಲ್ಲಿ 16 ಹೋದರೆ 9. ಹಾಗಾಗಿ XP ಇಸ್ ಈಕ್ವಲ್ ಟು 3 ಸೆಂಟಿಮೀಟ್ರು. ಈಗ ತ್ರಿಭುಜ XYZ-ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಸೊ ವಿದ್ಯಾರ್ಥಿಗಳ ಪಾದ ಯಾವುದು YZ, ಎತ್ತರ XP, ಹೌದಾನೆ. ಸೊ ಆ ಬೆಲೆಗಳನ್ನು ಆದೇಶಿಸಿದರೆ 1/2 ಇಂಟು 8 ಇಂಟು 3, 2 1 2 4 8. ಸೊ ಅಲ್ಲಿಗೆ ಎಷ್ಟಾಗುತ್ತೆ, 4 3 12 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರೆಯಲ್ಪಡ್ತೇವೆ. ಅಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳಲ್ಲಿ ಡಯಾಗ್ರಾಮ್ ನೋಡಿ, ಎಲ್ಲ 3 ಬಾಹುಗಳು ಏನಾಗಿರುತ್ತೆ, ಅಸಮವಾಗಿರುತ್ತೆ, ಯಾವುದು ಕೂಡ ಸಮನಾಗಿರೋದಿಲ್ಲ. ಸೊ ಅದನ್ನು ಅಸಮಬಾಹು ತ್ರಿಭುಜ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ತಗೊಂಡಾಗ ಆರಂಭ ನೋಡಿ ವಿದ್ಯಾರ್ಥಿಗಳ, ABC ಅನ್ನೋದು ಅಸಮಬಾಹು ತ್ರಿಭುಜ. AB 12 ಸೆಂಟಿಮೀಟರ್ ಇದೆ, AC 6 ಸೆಂಟಿಮೀಟರ್ ಇದೆ, BC ಎಷ್ಟಿದೆ 14 ಸೆಂಟಿಮೀಟರ್ ಇದೆ, ಹೌದಾನೆ. ಹಾಗಾಗಿ ಇದನ್ನು ಅಸಮಬಾಹು ತ್ರಿಭುಜ ಅಂತೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಇಂತಹ ತ್ರಿಭುಜದಲ್ಲಿ ಒಂದು ವೇಳೆ ನಮಗೆ ಅಸಮಬಾಹು ತ್ರಿಭುಜದ 3 ಬಾಹುಗಳ ಅಳತೆಗಳು ತಿಳ್ಕೊಂಡಾಗ ಅದರ ಎತ್ತರ ಅಳತೆ ತಿಳಿದಿರಲ್ಲ. ಸೊ ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಈಗಲೂ ಕೂಡ ಕಂಡುಹಿಡಿಯಬಹುದಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಉದಾಹರಣೆಗೆ ಈಗ ಕೊಟ್ಟಿರುವಂಥ ಉದಾಹರಣೆಯಲ್ಲಿ 12 ಮೀಟರ್, 6 ಮೀಟರ್, 14 ಮೀಟರ್ ಬಾಹುಗಳುಳ್ಳ ಉದ್ದವನ್ನು ಹೊಂದಿರುವ ತ್ರಿಭುಜಾಕಾರದ ಉದ್ಯಾನವನ ಅಂಥೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇದಕ್ಕೆ ನಾವೇನು ಮಾಡಬೇಕೀಗ, ತ್ರಿಭುಜದ ಸೂತ್ರವನ್ನು ಅನ್ವಯಿಸಬೇಕು.
ಆಗ ಅದರ ಎತ್ತರ ಏನಾಗಿರುತ್ತೆ ಮೊದಲು ನಾವು ಲೆಕ್ಕಿಸ್ಕೊಳ್ಬೇಕು. ಆದರೆ ನಮಗೆ ಅದರ ಎತ್ತರವನ್ನು ಲೆಕ್ಕಿಸಲಿಕ್ಕೆ ಯಾವುದೇ ಸುಳಿವು ಇಲ್ಲ. ಇದನ್ನು ಮಾಡಲು ನಮಗೆ ಅಸಾಧ್ಯ. ಹಾಗಾದರೆ ಇದೇನು ಸೂಚಿಸುತ್ತೆ? ಅಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡಾಗ ಅಲ್ಲಿ ಎತ್ತರ ಇಲ್ಲದೆ ಇರೋ ಕಾರಣ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡೋಕ್ಕಾಗಲ್ಲ. ಹೌದಾನೆ? ಒಂದು ವೇಳೆ ನಿಮಗೆ ಎತ್ತರವನ್ನು ಪಡೆಯಲು ಸಾಧ್ಯವಾಗದಿದ್ದಲ್ಲಿ ನೀವು ಮುಂದಿನ ವಿಭಾಗಕ್ಕೆ ಹೋಗಿ ಅಂತೇಳಿ ಇದೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಹಾಗಾದರೆ ಇಲ್ಲಿ ಅಸಮಬಾಹು ತ್ರಿಭುಜಕ್ಕೆ ಎರಾನ್ನ ಫಾರ್ಮುಲಾ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದನ್ನ ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ಕೊಡಲಾಗಿದೆ. ಸೊ ಈ ವಿಡಿಯೋವನ್ನು ಸ್ಕೈ ಬ್ಲೂ ಲೈನ್ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ಸ್ವವಿಸ್ತಾರವಾಗಿ ಅದರ ಎಕ್ಸ್ಪ್ಲನೇಷನ್ನ ಕೊಡಲಾಗಿದೆ. ಅದರಲ್ಲಿ ನಿಮಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ನಂತರ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ಎರಾನ್ನ ಸೂತ್ರವನ್ನು ಇಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಹೋಗ್ತೀವಿ. ಈ ಪಾಠನೇ ಇರೋದೇನು? ಎರಾನ್ನ ಸೂತ್ರ. ಈ ಎರಾನ್ನ ಸೂತ್ರ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಈ ಎಲ್ಲ ತ್ರಿಭುಜಗಳ ವಿಸ್ತೀರ್ಣ ಮತ್ತು ಸುತ್ತಳತೆ ಗೊತ್ತಿರಬೇಕು ನಿಮಗೆ. ಆ ಉದ್ದೇಶದಿಂದನೇ ನಾವು ಇದುವರೆಗೂ ಚೌಕ, ಆಯತ, ಹೌದಾನೆ, ಅವುಗಳ ವಿಸ್ತೀರ್ಣ, ಸುತ್ತಳತೆ, ಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಲಂಬಕೋನ ತ್ರಿಭುಜ, ಸೊ ಇಷ್ಟು ನಿಮಗೆ ಎಕ್ಸ್ಪ್ಲನೇಷನ್ ವಿತ್ ಫಾರ್ಮುಲಾವನ್ನು ಕೊಡಲ್ಪಟ್ಟಿರುವಂಥದ್ದು. ಇಲ್ಲಿ ಎರಾನ್ ಅಂದರೆ ಹೇಗೆ ಬಂತು ಹೆಸರು ನೋಡೋಣ ಬನ್ನಿ. ಎರಾನ್ ಸುಮಾರು ಕ್ರಿಸ್ತಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು. ಅವರು ಅನ್ವಯಿಕ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ. ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅಂದಿನ ದಿನದಲ್ಲಿ ಅವರನ್ನು ಈ ಕ್ಷೇತ್ರಗಳಲ್ಲಿ ಎನ್ಸೈಕ್ಲೋಪೀಡಿಯಾ ಎನ್ನುತ್ತಿದ್ದರು ಎಂದು ತಿಳಿಯಲಾಗಿದೆ. ಅವರ ಜ್ಯಾಮಿತಿಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಇದ್ದು ಅದನ್ನು 3 ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಮೊದಲ ಪುಸ್ತಕವು ಚೌಕಗಳ, ಆಯತಗಳ, ತ್ರಿಭುಜಗಳ, ತ್ರಾಪಿಜ್ಯಗಳ, ಬೇರೆ ಬೇರೆ ವಿಶಿಷ್ಟ ರೂಪದ ಸಿಲಿಂಡರ್ಗಳ, ಶಂಕುಗಳ, ಗೋಳುಗಳ ಮುಂತಾದವುಗಳ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ವಿವರಿಸಲಾಗಿತ್ತು. ಸೊ ಈ ಪುಸ್ತಕದಲ್ಲಿ ಎರಾನ್ರವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ 3 ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ. ಯಾರು? ಎರಾನ್. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಅವರ ಹೆಸರನ್ನು ಇಡಲಾಗಿದೆ ಈ ಸೂತ್ರಕ್ಕೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಎರಾನ್ ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಎರೋಸ್ ಸೂತ್ರ ಎಂದು ಸಹ ಕರೆಯಲಾಗುತ್ತೆ. ಹಾಗಾದರೆ ಸೂತ್ರ ಯಾವುದು? ತ್ರಿಭುಜದ ವಿಸ್ತೀರ್ಣ = √S × S - A × S - B × S - C ಅಂತೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು ಎರೋಸ್ ಸೂತ್ರ ಅಥವಾ ಎರಾನ್ ಸೂತ್ರ. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಎರಾನ್ ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಎರೋಸ್ ಸೂತ್ರ ಎಂದು ಸಹ ಕರೆಯಲ್ಪಡ್ತೀವಿ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ = √S × S - A × S - B × S - C ಅಂತೇಳಿ ಕರಿತೀವಿ. ಇದನ್ನು ನಾವು ತ್ರಿಭುಜವನ್ನು ತೆಗೆದುಕೊಂಡಾಗ ABC ಅಂತ ಹೇಳಿ ಭಾವುಗಳನ್ನು ಮೆನ್ಷನ್ ಮಾಡಿದರೆ ಆಗ ವಿದ್ಯಾರ್ಥಿಗಳೇ ಎರಾನ್ನ ಫಾರ್ಮುಲಾ ಏನಾಗಿರುತ್ತೆ? A = ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್. ತ್ರಿಭುಜದ ವಿಸ್ತೀರ್ಣ = √S × S - A × S - B × S - C ಅಂತೇಳಿ ಕರೆಯಲ್ಪಡ್ತೀವಿ. ಇಲ್ಲಿ S ಅಂದರೆ ಈ 3 ಬಾಹುಗಳ ಮೊತ್ತ /2. ಹಾಗಾಗಿ A + B + C /2 ಅಂಥೇಳಿ ತಗೊಳ್ತೀವಿ. ಇದರಲ್ಲಿ A, B ಮತ್ತು Cಗಳು ತ್ರಿಭುಜದ ಬಾಹುಗಳಾಗಿವೆ ಮತ್ತು S = ಅರ್ಧ ಸುತ್ತಳತೆ ಅಂಥೇಳಿ ಕರೆಯಲ್ಪಡ್ತೀವಿ. ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ ಏನು? A + B + C /2 ಅಂಥೇಳಿ ಹೇಳುವಂಥದ್ದು. ಸೊ ವಿದ್ಯಾರ್ಥಿಗಳೇ ಇದು ನಿಮಗೆ ಸೂತ್ರ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಎರೋಸ್ ಸೂತ್ರನೇ ಏನು? ಎರಾನ್ನ ಸೂತ್ರ ಅಂಥೇಳಿ ಕರೆಯುವಂಥದ್ದು. ಹಾಗಾದರೆ ಇಲ್ಲಿ ಈ ಸೂತ್ರವನ್ನು ತೆಗೆದುಕೊಂಡು ಲೆಕ್ಕವನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ಒಂದು ಉದಾಹರಣೆ ಲೆಕ್ಕದ ಮೂಲಕ ನಾವು ತಿಳ್ಕೊಳ್ಳೋಣ. ಉದಾಹರಣೆ 1 ತೆಗೆದುಕೊಂಡ್ರೆ 2 ಬಾಹುಗಳು 9 ಸೆಂಟಿಮೀಟರ್ ಹಾಗೂ 12 ಸೆಂಟಿಮೀಟರ್
ಮತ್ತು ಅದರ ಸುತ್ತಳತೆಯು 34 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತ್ರಿಭುಜವನ್ನು ತಗೊಂಡಿದ್ದೇವೆ. 9 ಸೆಂಟಿಮೀಟರ್ ಇದೆ, ಇನ್ನೊಂದು 12 ಸೆಂಟಿಮೀಟರ್ ಇದೆ. ಆ ತ್ರಿಭುಜದ ಸುತ್ತಳತೆ ಕೊಡಲ್ಪಟ್ಟಿದ್ದಾರೆ 32 ಸೆಂಟಿಮೀಟರ್ ಅಂತ ಹೇಳಿ. ಸೊ ಈ ಎಲ್ಲ ಅಂಶಗಳನ್ನು ತಗೊಂಡು ನಾವೇನು ಮಾಡಬೇಕು, ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಅದು ಹೆರಾನ್ನ ಸೂತ್ರವನ್ನು ಬಳಸಬೇಕು. ಹಾಗಾದರೆ ಈ ಪ್ರಶ್ನೆಗೆ ನಾವು ಪರಿಹಾರ ಏನು ಅಂಥೇಳಿ ತಗೊಳ್ತಾ ಹೋದರೆ, ಮೊದಲು ದತ್ತಾಂಶವನ್ನು ನಾವು ಬರ್ಕೊಳ್ಳೋದಾದರೆ ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು 32 ಸೆಂಟಿಮೀಟರ್, ಎ ಇಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಮತ್ತು ಬಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟ್ರು. ಆದರೆ ವಿದ್ಯಾರ್ಥಿಗಳೇ, ಮೂರನೇ ಬಾಹುವನ್ನು ಕೊಟ್ಟಿಲ್ಲ, ಅಂದರೆ ಸಿ ಅನ್ನು ಕೊಟ್ಟಿಲ್ಲ. ಹಾಗಾಗಿ ಸಿ ಇಸ್ ಈಕ್ವಲ್ ಟು 34 ಮೈನಸ್ 9 ಪ್ಲಸ್ 12. ಸೊ ಅಲ್ಲಿಗೆ ನಾವು ಅದನ್ನು ಕೂಡಿಬಿಟ್ಟು ಕಳೆದ್ರೆ 13 ಸೆಂಟಿಮೀಟರ್ ಅಂಥೇಳಿ ಬರುತ್ತೆ. ಸೊ ಹಾಗಾಗಿ 2s ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 34/2. ಸೊ ಅಲ್ಲಿಗೆ 2ರಿಂದ ಅದನ್ನು ಭಾಗಿಸ್ಬೇಕು. ಭಾಗಿಸಿದಾಗ 2 17 34. ಸೊ ಎಸ್ ಇಸ್ ಈಕ್ವಲ್ ಟು 17 ಸೆಂಟಿಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಎಸ್ ಮೈನಸ್ ಎ ಕಂಡುಹಿಡ್ಕೋಬೇಕು, ಯಾಕೆಂದರೆ ಸೂತ್ರದಲ್ಲಿ ಇರೋದ್ರಿಂದ. ಎಸ್ ಮೈನಸ್ ಎ ಅಂದರೆ 17 ಮೈನಸ್ 9 ಅಂದರೆ 8 ಸೆಂಟಿಮೀಟರ್ ಆಯಿತು. ಎಸ್ ಮೈನಸ್ ಬಿ ಇಸ್ ಈಕ್ವಲ್ ಟು 17 ಮೈನಸ್ 12 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಹಾಗೆ ಎಸ್ ಮೈನಸ್ ಸಿ ಇಸ್ ಈಕ್ವಲ್ ಟು 17 ಮೈನಸ್ 13. ಸೊ 4 ಸೆಂಟಿಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳೇ, ಸೂತ್ರದಲ್ಲೇ ನಾವು ಡೈರೆಕ್ಟಾಗಿ ಅನ್ವಯ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲ ಅಂದರೆ ಏನು ಮಾಡಬಹುದು, ಹೀಗೆ ಸಪ್ರೇಟಾಗಿ ಕಂಡಿಡ್ಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ 17 ಇಂಟು 8 ಇಂಟು 5 ಇಂಟು 4. ಸೊ ಅಲ್ಲಿಗೆ 4 ವರ್ಗಮೂಲವನ್ನು ತೆಗೆದುಕೊಂಡಾಗ 4 4 16 ಆಗುತ್ತೆ. ಸೊ ಅದರ ವರ್ಗಮೂಲ 4 ಹೊರಗೆ ತಗೊಂಡ್ರೆ ಸೊ ಅಲ್ಲಿಗೆ ಉಳಿಯೋದು 17 ಇಂಟು 2 ಇಂಟು 5. 5 10, 10 ಇಂಟು 17 170. ಸೊ ಅಲ್ಲಿಗೆ 4 ಇಂಟು ಸ್ಕ್ವೇರ್ ರೂಟ್ ಆಫ್ 170 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ನಾವೇನು ಮಾಡಬೇಕು, ಬಿಡಿಸ್ತಾ ಹೋಗಬೇಕು. ಹಾಗಾದರೆ ಈ ಲೆಕ್ಕ ಹೇಗೆ ಬಿಡಿಸೋದು ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ಲ ವಿದ್ಯಾರ್ಥಿಗಳ? ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 2ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾ ಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ. ಸಂಜ್ಞಾ ಫಲಕದ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಂಜ್ಞಾ ಫಲಕದ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸ್ಕೂಲ್ ಎಹೆಡ್ ಅಂತ ಹೇಳ್ಬಿಟ್ಟು ಶಾಲೆ ಮುಂದೆ ಇದೆ ಅನ್ನುವಂತಹ ಒಂದು ಸೂಚಾ ಫಲಕವನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ. ಅದು ಟ್ರಯಾಂಗಲ್ ಶೇಪಲ್ಲಿದೆ, ಅಂದರೆ ಸಮಬಾಹು ತ್ರಿಭುಜ. ಸೊ ಎ ಎ ಎ ಅಂತ ಹೇಳಿ ತಗೊಂಡ್ರೆ ಈಗ ಇದಕ್ಕೆ ನಾವೇನು ಕಂಡುಹಿಡಬೇಕು, ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ಈ ಪ್ರಶ್ನೆಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಸಂಜ್ಞಾ ಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದೆ. ಓಕೆ, ಅದಿರೋದು ನೋಡೋಕ್ಕೆ ಸಮಬಾಹು ತ್ರಿಭುಜಾಕಾರದಲ್ಲಿ ಕಂಡು ಬರ್ತಾ ಇದೆ. ಹಾಗೂ ಅದರ ಬಾಹು ಎ ಆಗಿದೆ. ಎಸ್ ಇಸ್ ಈಕ್ವಲ್ ಟು 3a/2. ಏಕೆಂದರೆ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಅದರ ಸುತ್ತಳತೆ ಅಂದರೆ ಎಸ್ ಇಸ್ ಅರ್ಧ ಸುತ್ತಳತೆ, ಎಸ್ ಇಸ್ ಈಕ್ವಲ್ ಟು 3a/2 ಅಂಥೇಳಿ ತೆಗೆದುಕೊಳ್ತೀವಿ. ಹಾಗಾದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ಹೆರಾನ್ನ ಸೂತ್ರವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಹೆರಾನ್ನ ಸೂತ್ರ ಅಂದರೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತೇಳಿ ಕರಿತೀವಿ. ಸೊ ಆ ಸೂತ್ರಗಳನ್ನು ಅನ್ವಯ ಮಾಡಿದಾಗ ಇದಕ್ಕೆ ಬೆಲೆಗಳನ್ನು ಆದೇಶಿಸಲ್ಪಟ್ಟರೆ ಸ್ಕ್ವೇರ್ ರೂಟ್ ಆಫ್ 3a/2 ಇಂಟು 3a/2 ಮೈನಸ್ ಎ, 3a/2 ಮೈನಸ್ ಎ, 3a/2 ಮೈನಸ್ ಎ. ಏಕೆಂದರೆ ವಿದ್ಯಾರ್ಥಿಗಳ ಎ ಬಿ ಸಿ ಎಲ್ಲ ಎ ಎ ಇರೋದ್ರಿಂದ ಸೊ ಅದನ್ನೇ ಆದೇಶಿಸಲಾಗಿದೆ. ಸೊ ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ 3a/2
ಇದನ್ನು ಲಾಸಹ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ a/2 ಬರುತ್ತೆ. ಸೊ ಇದು ಅಷ್ಟೇ a/2 a/2. ಸೊ ಅಲ್ಲಿಗೆ a ಇಂಟು ಎ ಸ್ಕ್ವೇರ್, ಎ ಸ್ಕ್ವೇರ್ ಇಂಟು ಎ ಕ್ಯೂಬ್ ಇಂಟು ಎ ರ ಘಾತ 4. 2 4 4 8 8 16. ಸೊ ಅಲ್ಲಿಗೆ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಎ ರ ಘಾತ 4 ಡಿವೈಡ್ ಬೈ 16 ಆಯಿತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ರೂಟನ್ನು ನಾವು ಅನ್ವಯ ಮಾಡಿದಾಗ 3ಗೆ ಯಾವುದೇ ಏನಿಲ್ಲ, ವರ್ಗಮೂಲ ಇಲ್ಲ. ಹಾಗೆ √3 ಹಾಗೆ ಇರಲಿ. ಎ ರ ಘಾತ 4ಕ್ಕೆ ವರ್ಗಮೂಲವನ್ನು ತಗೊಂಡ್ರೆ ಎ ಸ್ಕ್ವೇರ್ ಆಗುತ್ತೆ. 16ಕ್ಕೆ ವರ್ಗಮೂಲ 4. ಹಾಗಾಗಿ ಸೊ ತ್ರಿಭುಜದ ವಿಸ್ತೀರ್ಣ √3 a ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಬರುತ್ತೆ. ಹಾಗಾಗಿ ಸುತ್ತಳತೆ 180 ಸೆಂಟಿಮೀಟರ್ ಇದ್ದರೆ ವಿಸ್ತೀರ್ಣ ಈಸ್ ಈಕ್ವಲ್ ಏನಾಗಿರುತ್ತೆ, ಎ ಈಸ್ ಈಕ್ವಲ್ ಟು 180 ಡಿವೈಡ್ ಬೈ 3. ಸೊ ಅಲ್ಲಿಗೆ 60 ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಹಾಗಾಗಿ ವಿಸ್ತೀರ್ಣ ಈಸ್ ಈಕ್ವಲ್ ಟು √3 ಇಂಟು 60 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4. ಸೊ ಅಲ್ಲಿಗೆ ಇದನ್ನು 6 36 2 0 3600. ಸೊ 4ರಿಂದ ನಾವು ಭಾಗಿಸಿದ್ರೆ 900 √3 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರುತ್ತೆ ವಿದ್ಯಾರ್ಥಿಗಳ. ಏನಿದು ಆ ಸಂಜ್ಞಾಫಲಕದ ವಿಸ್ತೀರ್ಣ 900 √3 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಮಾಡಿರುವಂತಹ ಏನು ಲೆಕ್ಕಗಳಾಗಿರಬಹುದು ಅಥವಾ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾಂಶಗಳು, ಸೂತ್ರಗಳು, ಆಯಾ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ನಾವು ಸುತ್ತಳತೆ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಬೇಕು, ಎರಾನ್ನ ಸೂತ್ರ ಹೇಗೆ ಬಂತು, ಎರಾನ್ ಮ್ಯಾಥಮೆಟಿಷಿಯನ್ಸು ಅವನು ಯಾವ ಪ್ರದೇಶದಿಂದ ಬಂದಿದ್ದು, ಸೊ ಯಾವ ಯಾವ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನು ನೀಡಿದ್ದಾರೆ, ಹಾಗೆ ಉದಾಹರಣೆ ಲೆಕ್ಕಗಳನ್ನು ವಿದ್ಯಾರ್ಥಿಗಳ ಇಲ್ಲಿ ನಾವು ಸ್ವಾವಿಸ್ತಾರವಾಗಿ ನೋಡ್ತಾ ಹೋದ್ವಿ. ಹಾಗಾಗಿ ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದರ ಜೊತೆಗೆ ಈ ಪಾಠದಲ್ಲಿ ಬರುವಂತಹ ಎಲ್ಲ ಸೂತ್ರಗಳನ್ನು ಆಲ್ರೆಡಿ ಕೊಟ್ಟಿದ್ದೀನಿ. ಅವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ನ ಮಾಡಿಬಿಟ್ಟು ಒಂದು ಕಡೆ ಬರೆದಿರಬೇಕು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಈ ಏನು ಎರಾನ್ನ ಸೂತ್ರದ ಪಾರ್ಟ್ 1 ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಏನು ಲೆಕ್ಕಗಳಿದೆ, ಅಭ್ಯಾಸದ ಲೆಕ್ಕ ಆಗಿರ್ಬೋದು, ಉದಾಹರಣೆ ಲೆಕ್ಕಗಳಿರ್ಬೋದು, ಅವುಗಳನ್ನು ಪಾರ್ಟ್ 2 ನಾವು ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.